ದಿವಸ. ಪೂಜ್ಯದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅವ್ರ ಪೂಜ್ಯದವರು ದೇವರ ಕಾಲಿಗೆ ನಮಸ್ಕಾರ ಮಾಡಕ್ ಹೋದ್ರೆ ನಾನು ಕಾಲಿಗೆ ನಮಸ್ಕಾರ ಮಾಡಬೇಡಿ, ಅಲ್ಲೇ ಕುಂತ ಕೈ ಮುಗಿದು ನಮಸ್ಕಾರ ಮಾಡಿ ಅಂತ ಹೇಳುವಂತ ಪದ್ಧತಿಯನ್ನು ಯಾರಾದ್ರೂ ರೂಢಿಸಿಕೊಂಡಿದ್ರೆ ಅದು ನಮ್ಮ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಹಲವಾರು ಬಾರಿ ನಾನು ಕೂಡ ಅವ್ರ ಜೊತೆ ಒಂದು ಒಡನಾಟವನ್ನು ಹೊಂದಿರ್ತಕ್ಕಂಥವ್ರು. ಯಾವತ್ತೂ ಕೂಡ ಅವರ ಜೊತೆ ನಾನು ಮಾತಾಡುವಂತ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಪಕ್ಷ ಪಂಗಡ ಯಾವುದನ್ನು ಕೂಡ ಚರ್ಚೆ ಮಾಡ್ತಿರ್ಲಿಲ್ಲ. ಅವ್ರು ಮಾತಾಡೋದಷ್ಟೇ ಎಲ್ಲರೂ ಒಳ್ಳೆಯದಾಗಲಿ, ನಾವೆಲ್ಲರೂ ಕೂಡ ಒಳ್ಳೆಯದಾಗಿ ಬದುಕಬೇಕು, ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹೋದರ ಭಾವನೆ ಇಟ್ಕೊಂಡು ಇರಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದ ಹೊರತಾಗಿ ನಾವು ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಪಕ್ಷದವರು ಅನ್ನುವಂತ ಒಂದು ದಿವಸ ಕೂಡ ಚರ್ಚೆ ಮಾಡಬೇಕು. ನಾವು ಬಂದಾಗ ಯಾವತ್ತೂ ಕೂಡ ಆಶೀರ್ವಾದ ಮಾಡಿ ಕಳಿಸ್ತಿದ್ರು. ಇವತ್ತು ಆ ಒಂದು ಭಕ್ತ ಸಾಗರ ಅಪ್ಪಾಜಿಯವರು ಕಳ್ಕೊಂಡಿರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ನೋವಿನಲ್ಲಿರುವಂತಹ ಒಂದು ಸಂದರ್ಭ ಇದು. ಹೀಗಾಗಿ ಆ ಭಗವಂತನನ್ನು ನಾನು ಪ್ರಾರ್ಥನೆ ಮಾಡೋದಷ್ಟೇ, ಆ ಇಡೀ ಭಕ್ತ ಸಾಗರಕ್ಕೆ ಕಳ್ಕೊಂಡಿರ್ತಕ್ಕಂಥ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಆ ಪರಮಾತ್ಮ ಭಕ್ತರಿಗೆ ಕೊಡಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಜೊತೆಗೆ ಇವತ್ತು ಅಪ್ಪಾಜಿಯವರು ನಮ್ಮ ಅಗಲು ಹೋಗಿರ್ಬೋದು, ಆದರೆ ಅವರು ಮಾಡಿರ್ತಕ್ಕಂಥ ಹಲವಾರು ಸಾಮಾಜಿಕ ಕಾರ್ಯಗಳು, ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಅವರು ಮಾಡ್ತಕ್ಕಂಥ ದಾಸೋಹದ ಕಾರ್ಯಗಳು ಅವರು ಎಲ್ಲರೂ ಕೂಡ ಈ ಮಠ ಮುಂದಿನ ದಿನಮಾನಗಳಲ್ಲಿ ಆ ಎಲ್ಲ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ದೈಹಿಕವಾಗಿ ಅವ್ರ ಜೊತೆ ಅವರು ನಮ್ಮ ಜೊತೆ ಇರ್ಲಿಕ್ಕಿಲ್ಲ, ಆದ್ರೆ ಅವರ ಚಿಂತನೆಗಳು ನಮ್ಮ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಯಾವತ್ತೂ ಕೂಡ ನಮ್ಮ ಕಣ್ಮುಂದೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತಿಗೆ ವಿರಾಮ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.